ಬೆಳಗಾವಿಯ ಸಂಕೇಶ್ವರ ಠಾಣೆಯ ಸಿಪಿಐ ಅವಧಿ ಕರ್ಮಕಾಂಡ ಬಯಲಾಗ್ತಾ ಇದೆ. ಲಂಚ ಬಾತುಕ ಜೊತೆಗೆ ಸಿಪಿಐ ಅವಧಿ ನಡೆಗೆ ಭುಗಿಲೆದ್ದಿದೆ ಆಕ್ರೋಶ. ದಲಿತ ಪರ ಸಂಘಟನೆ ಹಾಗೂ ವಕೀಲರ ಅಸೋಸಿಯೇಷನ್ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಸಂಕೇಶ್ವರ ಠಾಣೆಯ ಸಿಪಿಐ ಅವಧಿ ಕರ್ಮಕಾಂಡ, ಲಂಚ ಬಾತುಕ ಸಿಪಿಐ ಅವಧಿ ನಡೆಗೆ ಭುಗಿಲೆದ್ದಿದೆ ಆಕ್ರೋಶ. ದಲಿತ ಪರ ಸಂಘಟನೆ ಹಾಗೂ ವಕೀಲರ ಅಸೋಸಿಯೇಷನ್ ವತಿಯಿಂದ ಪ್ರತಿಭಟನೆ. ಸಿಪಿಐ ಅವಧಿ ಅವರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಕ್ರೋಶಗಳನ್ನ ಹೊರ ಹಾಕ್ತಾ ಇದ್ದಾರೆ. ಸಿಪಿಐ ಅವಧಿ ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದನೆ ನೀಡುತ್ತಾ ಇಲ್ಲ. ಯಾವುದೇ ತರ ಕೇಸ್ ಇರಲಿ, ಕನಿಷ್ಠವಾಗಿ ಅಂದ್ರೂ ಕೂಡ 1 ಲಕ್ಷ ಇವರಿಗೆ ಕೊಡಲೇಬೇಕಾಗುತ್ತೆ. ಬಡವರಿಗೆ ಯಾವುದೇ ರೀತಿ ಕಿಂಚಿತ್ತು ಕೂಡ ಮರ್ಯಾದೆ ಇಲ್ಲ, ಗಮನ ಕೊಡ್ತಾ ಇಲ್ಲ. ಯಾವುದೇ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸ್ಪಂದನೆ ಮಾಡ್ತಾ ಇಲ್ಲ. ಇವರನ್ನ ವರ್ಗಾವಣೆ ಮಾಡಿ, ಇಲ್ಲಾಂದ್ರೆ ಅವರನ್ನ ಅಮಾನತ್ತು ಮಾಡಿ, ವಜಾಗೊಳಿಸಿ, ಇಲ್ಲಾಂದ್ರೆ ಅವರನ್ನ ವರ್ಗಾವಣೆ ಮಾಡಿ ಅಂತ ದಲಿತ ಪರ ಸಂಘಟನೆಗಳು ಜೊತೆಗೆ ವಕೀಲರ ಪರ ಅಸೋಸಿಯೇಷನ್ಗಳು ಕೂಡ ಆಕ್ರೋಶಗಳನ್ನ ಹೊರ ಹಾಕ್ತಾ ಇದ್ದಾರೆ. ದಲಿತ ವಿರೋಧಿ ಸಂಕೇಶ್ವರ ಸಿಪಿಐಗೆ 1 ಲಕ್ಷ MRP ಫಿಕ್ಸ್ ಮಾಡಿರುವ ದಲಿತ ವಿರೋಧಿ ಸಂಕೇಶ್ವರ ಸಿಪಿಐಗೆ 1 ಲಕ್ಷ MRP ಫಿಕ್ಸ್. ದಲಿತರ ಮೇಲೆ ಕೇಸ್ ಮಾಡೋದು. ಮತ್ತೆ ಯಾರ ದಲಿತರು ಬಂದ್ರಂದ್ರೆ ಅವ್ರ ಕಡೆ ಸರ್ 1 ಲಕ್ಷ ರೂಪಾಯಿ ಲಂಚ ತೋರು ಸರ್. ಯಾರದು ಔಜಿ ಅವ್ರ ಸಿಪಿಐ ಔಜದಾರಲ್ರಿ, ಲಂಚ್ ರೀ. ಮತ್ತೆ ದಲಿತರಿಗೆ ಯಾವುದೇ ಆದಂತ ನ್ಯಾಯ ಕೊಡ್ಸೋದಿಲ್ಲ. ದಲಿತರ ಮೇಲೆ ಕೇಸ್ ಹೋದ ಅಂದ್ರೆ ಅವ್ರು ಬಿಟ್ಬಿಡೋದ್ರಿ. ಅಂದ್ರೆ ದಲಿತರು ಯಾರ ಮೇಲೆ ಕೇಸ್ ಮಾಡೋ ಅವ್ರನ್ನ ಎಫ್ಐಆರ್ ಮಾಡಿ ಕರ್ಸೋದಿಲ್ಲ. ಅವ್ರೆಲ್ಲ ತಂದು ಕೇಸ್ ಸ್ಟೇಷನ್ದಾಗ ಕುಂದು ಚಾ ತಿತ್ತಿ ಕೊಡ್ಸೋದ್ರಿ. ಮತ್ತು ಹೊರಗಿನವ್ರು ಯಾರು ನಮ್ಮ ಮೇಲೆ ದಲಿತರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ರಂದ್ರೆ ರೀ, ನಮ್ಮನ್ನು ಇಮಿಡಿಯೇಟ್ ತೊಗೊಂಬಂದವ್ರು ಬಂದ್ಬಿಡೋರಿ. ಅಂದ್ರೆ ಬೇರೆಯವ್ರಿಗೆ ಒಂದು ನ್ಯಾಯ ನಮ್ಗೊಂದು ನ್ಯಾಯ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ಏನಾಗಿ ಬಿಟ್ಟಿದ್ರೆ ಸರ್, ಇದು ದುಂದು ವೈಚ ಸರ್ಕಾರ ಆಗಿಬಿಟ್ಟಿದೆ ಸರ್. ಬರೀ ದುಡ್ಡು ಸರ್. ದಲಿತರು ಬಂದ್ರೆ ಇದನ್ನ ಮಾಡಲ್ಲ ಸರ್, ಒಂದು ಮೀಟಿಂಗ್ ಕರೆಯಲ್ಲ. ಇದು ಒಂದು ದಲಿತ ಕೇರಿಗೆ ಇದನ್ನು ವಿಸಿಟ್ ಕೊಡಲ್ಲ ಸರ್. ದಲಿತರಂದ್ರೆ ಕೇರ್ಲೆಸ್ ಆಗಿಬಿಟ್ಟಿದ್ದಾರೆ ಸರ್ ಇವ್ರಿಗೆ. ನಮ್ಮ ಬೇಡಿಕೆ ಸರ್ ಏನಿದೆ ಅಂದ್ರೆ ಸರ್, ಈಗ ನೋಡ್ರಿ, ಇವನ್ನ ಇಲ್ಲಿಂದ ಅಮಾನತ್ ಮಾಡ್ಬೇಕು ಸರ್. ಈಗ ಹಿಂದೆಲ್ಲ ಭಾಳ ಜನ ಆಫೀಸರ್ ಹೋಗ್ಯಾರ ಸರ್. ಇಷ್ಟು ಕರಪ್ಟೆಡ್ ಆಫೀಸರ್ ಯಾರು ನೋಡಿಲ್ಲ ಸರ್. ಕರಪ್ಟೆಡ್ ಅಂದ್ರೆ ಸರ್ ವೆರಿ ಕರಪ್ಟೆಡ್ ಸರ್. ಅದರಲ್ಲಿ ಇವ್ರು ಇಲ್ಲಿಂದ ಅಮಾನತ್ ಮಾಡ್ಬೇಕು. ಇವ್ರನ್ನ ತಕ್ಷಣ ಇವ್ರ ಇಂಜಿನಿಯರ್ ಟ್ರಾನ್ಸ್ಫರ್ ಮಾಡ್ಬೇಕು ಸರ್. ತಕ್ಷಣ ನಮ್ಮ ಹೆಸರು ಮಲ್ಲಿಕಾರ್ಜುನ, ದಲಿತರ ಮೇಲೆ. ಬೆಳಗಾವಿಯ ಸಂಕೇಶ್ವರ ಠಾಣೆಯ ಸಿಪಿಐ ಅವಧಿ ಎನ್ನುವವರು, ಇವರು ದಲಿತರ ಪರವಾಗಿ ದಲಿತರ ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇವರು ಕನಿಷ್ಠ ಅಂದ್ರು ದಲಿತರು ಏನಾದರೂ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅವರ ವಿರುದ್ಧವಾಗಿ ಏನಾದರೂ ಪ್ರಕರಣಗಳು ಸಂಬಂಧಪಟ್ಟಂತೆ ದಾಖಲಾದರೆ ಕನಿಷ್ಠ ಅಂದ್ರು 1 ಲಕ್ಷ ಅವರಿಗೆ ಕೊಡಲೇಬೇಕಾಗುತ್ತೆ ಅಂತ ಈಗಷ್ಟೇ ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ದಲಿತರ ಪರವಾಗಿಯೇ ಇರಬಹುದು ಅಥವಾ ಸಾಮಾಜಿಕ ಇನ್ನಿತರ ಸಂಬಂಧಪಟ್ಟಂತ ಯಾವುದೇ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಸ್ಪಂದನೆ ಕೂಡ ಇವರಿಂದ ಬರ್ತಾ ಇಲ್ಲ. ಸರಿಯಾದ ಕ್ರಮ ಕೂಡ ಜರುಗಿಸ್ತಾ ಇಲ್ಲ. ಹಾಗಾಗಿ ಇವರನ್ನ ವಜಾ ಮಾಡಿ, ಇಲ್ಲದಿದ್ರೆ ಬೇರೆ ಕಡೆ ವರ್ಗಾವಣೆ ಮಾಡಿ ಅಂತ ಕೂಡ ಆಗ್ರಹ ಮೊಳಗಿಸಲಾಗ್ತಾ ಇದೆ. ಭುಗಿಲೇಳ್ತಾ ಇದೆ ಆಕ್ರೋಶ. ದಲಿತರ ವಿರುದ್ಧವಾಗಿ ಎಷ್ಟೇ ಇವರ ವಿರುದ್ಧವಾಗಿ ಪ್ರಕರಣಗಳು ಬೆಳಕಿಗೆ ಬಂದ್ರೆ ಕೂಡ ಯಾವುದೇ ಕ್ರಮ ಆಗ್ತಾ ಇಲ್ಲ. ದಲಿತರ ವಿರುದ್ಧವಾಗಿ ಕ್ರಮಗಳನ್ನು ತೆಗೆದುಕೊಳ್ತಾನೆ ಇದ್ದಾರೆ. 1 ಲಕ್ಷವನ್ನ ಮೀಸಲಿಡ್ತಾ ಇದ್ದಾರೆ. ಕನಿಷ್ಠವಾಗಿ 1 ಲಕ್ಷ ಕೊಡಲೇಬೇಕಾಗುತ್ತೆ ಅಂತ ಕಟ್ಟುನಿಟ್ಟಾಗಿ ಅದನ್ನ ಆರ್ಡರ್ ಮಾಡುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ದಲಿತ ಪರ ಸಂಘಟನೆಗಳು ಜೊತೆಗೆ ವಕೀಲರ ಅಸೋಸಿಯೇಷನ್ ವತಿಯಿಂದ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ.
MRP ಫಿಕ್ಸ್ ಮಾಡಿರುವ ದಲಿತ ವಿರೋಧಿ ಶಂಕೇಶ್ವರ ಸಿಪಿಐಗೆ 1 ಲಕ್ಷ MRP ಫಿಕ್ಸ್